ಈ ಲೆವೆಲಿಗೆ ಮನೆ ಕಟ್ಟಿದ್ದಾನೆ ಅಂದರೆ ಎಷ್ಟು ಕೋಟಿಗೆ ಬಾಳ್ಬೇಡ. ಎಷ್ಟಕ್ಕೆ ಬಾಳಿದ್ರೆ ಯಾವಾಗಲೂ ದುಡ್ಡಿನ ನಮ್ಮಲ್ಲೇ ಇರ್ತಾನಲ್ಲ ಶಂಕರ ಶಂಕರ. ಯಾರಮ್ಮ ನೀನು ಹೇಳ್ದೆ ಕೇಳಿದ್ರೆ ಒಳಗೆ ನುಗ್ತಿದ್ದಲ್ಲ? ವೇದಾಂತ್ ಸರ್ನ ಮೀಟ್ ಮಾಡಕ್ಕೆ ಬಂದಿದ್ದೆ. ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ, ಆದರೆ ಅವರೇ ಬರೋದಕ್ಕೆ ಹೇಳಿದ್ರು. ಹಿಂಗೆಲ್ಲ ಯಾಮರ್ಸಿ ಒಳಗೋಗಿ ನಮ್ಮ ಕೆಲಸ ಕಳೆಯೋ ಪ್ಲಾನ್ ಮಾಡಬೇಡ. ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ, ಆಫೀಸ್ ವಿಷಯ. ಸುಮ್ಮನೆ ಹೋಗಮ್ಮ. ಏನ್ ಕಿಶವನ ಬೆಳಬೆಳಗಿನ ವಾದ ಮಾಡ್ತಿದ್ದಿಲ್ಲ? ಯಾರು ಇವರು? ಯಾರೋ ಏನೋ ಅಪಾಯಿಂಟ್ಮೆಂಟ್ ಇಲ್ಲದೆ ವೇದಾಂತ್ ಸರ್ನ ಮೀಟ್ ಮಾಡಬೇಕು ಅಂತಿದ್ದಾಳೆ. ಓ ಇದಾ ವಿಷಯ. ದಿನ ಇದೇ ಮನೇಲಿ ಕೆಲಸ ಮಾಡೋರು ನಾವು. ನಮ್ಮನ್ನೇ ಅವ್ರ ಅಮ್ಮ ವೇದಾಂತ್ ಸರ್ ಹತ್ರ ಹೋಗಕ್ ಬಿಡಲ್ಲ. ಅಂಥದ್ರಲ್ಲಿ ಇವಳು ಯಾರೋ ಬಂದ್ಬಿಟ್ಲು. ಯಾರದು? ಏನ್ ಗಲಾಟೆ? ಹಾಯ್ ವಿಕ್ಕಿ ಬಾವಾ. ನೀವು ಕೆಲಸ ನೋಡ್ಕೊಳ್ಳಿ, ಹೋಗಿ. ರೀ ರೌಡಿನಾಥ್ನಿ, ಯಾಕ್ರಿ ಜೋರಾಗಿ ವಿಕ್ಕಿ ಬಾವ ಅಂತೀರಾ? ಮದರ್ ಇಂಡಿಯಾ ಕೇಳಿಸ್ಕೊಂಡ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಯ್ಯೋ ಹೌದಲ್ಲ, ಸಾರಿ. ಪರವಾಗಿಲ್ಲ. ಅದು ಸರಿ, ನೀವೇನು ಇಲ್ಲಿ, ಅದು ಬೆಳಿಗ್ಗೆ? ವೇದಾಂತ್ ಸರ್ ಬರೋದಕ್ಕೆ ಹೇಳಿದ್ರು. ವೇದಾಂತ್ ಸರ್ ಕಾಮಿಡಿ ಮಾಡ್ತೀರಲ್ರಿ. ಹುಲಿನೂ ಹುಲ್ ತಿನ್ನತ್ತೆ ಅಂತ ನೀವೇ ಡೌಟ್ ಬರಂಗ್ ಮಾಡ್ತೀರಾ ಅಷ್ಟೇ. ಬಾಸ್ ಅನ್ನೋ ಫೀಲಲ್ಲಿ ಬಾಯ್ ತಪ್ಪ ಬಂದ್ಬಿಡ್ತು. ನಿಮ್ಮ ಅಕ್ಕನೇ ಕಾಲ್ ಮಾಡ್ತಿರೋದು. ನೆನ್ನೆ ತಾನೇ ಕಾಂಪ್ರೋ ಆಗಿದ್ದೀವಿ, ಮತ್ತೆ ಮೀಟ್ ಮಾಡಬೇಕು. ನೀವು ಒಳಗಡೆ ಹೋಗಿ, ನಾನು ಬರ್ತೀನಿ. ಮನೆ ಎಷ್ಟು ದೊಡ್ಡದಾಗಿದೆ. ಮನೆ ಎಷ್ಟು ದೊಡ್ಡದಾಗಿದ್ರೆ ಮನೇಲಿರೋರು ಮನಸ್ಸು ದೊಡ್ಡದಾಗಿರ್ಬೇಕಲ್ವಾ? ಮೇಡಮ್ ಕೂತ್ಕೊಳ್ಳಿ ಮೇಡಮ್. ಮೇಡಮ್ ಜ್ಯೂಸ್ ತಾಳಿ. ವೇದಾಂತ್ ಸರ್ನ ನೋಡೋಕ್ಕೆ ಇಲ್ಲಿವರೆಗೂ ಯಾವ ಹುಡುಗಿರು ಬಂದಿರಲಿಲ್ಲ, ಅದಕ್ಕೆ ನೀವೇನೋ ಸುಳ್ಳು ಹೇಳ್ತಿದ್ರ ಅಂತ ಏನೋ ಅಂದ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ ಮೇಡಮ್. ಪರವಾಗಿಲ್ಲ ಬಿಡಿ. ಸರಿ ಮೇಡಮ್. ಸುಶೀಲಾ, ರೇಣುಕಾ, ವೇದಾಂತ್ ಬರೋ ಹೊತ್ತಾಯ್ತು. ಹೊರಗಡೆ ಯಾರು ಬರಬೇಡಿ. ಏಯ್, ಯಾರೇ ನಿನ್ನ ಒಳಗಡೆ ಬಿಟ್ಟಿದ್ದು? ನಾನು ರೇಷ್ಮೆ ಸೀರೆ ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ. ನಿನ್ನ ಯೋಗ್ಯತೆಗೆ ಇದರ ರೇಟ್ ಎಷ್ಟು ಅಂತಂದ್ರೆ ಗೊತ್ತಿದ್ಯಾ? ನಿನಗೊಂಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ಅದು ಮುಚ್ಚೆ ಬಾಯಿ. ಏನೋ ಆದಿನ ಮೇಲೆ ಸಿಗ್ತೀರಂತ ಸಹಿಸ್ಕೊಂಡಿದ್ರೆ ನನ್ನ ಮನೆಗೂ ಬರೋ ಅಷ್ಟು ಹೆಚ್ಕೊಂಡ್ಬಿಟ್ಯಾ? ನಿಮ್ಮಮ್ಮ ಊರಿಗೆಲ್ಲ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಹೇಳ್ಕೊಡ್ತಾಳೆ. ಇನ್ನೊಬ್ಬರ ಮನೆಗೆ ಇನ್ವಿಟೇಷನ್ ಇಲ್ಲದೆ ಹೋಗಬಾರ್ದು ಅನ್ನೋದನ್ನ ಹೇಳ್ಕೊಟ್ಟಿಲ್ವಾ? ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆದರೆ ನಾನು ಬೇಕು ಅಂತ ಮಾಡಿಲ್ಲ. ನಿಮ್ಮ ವಾಯ್ಸ್ ಕೇಳಿ ಮಾತಾಡ್ಸೋಣ ಅಂತ ಬಂದೆ, ಅಷ್ಟರಲ್ಲಿ ಡಿಕ್ಕಿ ಆಗೋಯ್ತು. ಓ, ಅಂದರೆ ನಂದೇ ತಪ್ಪು. ನೀನು ಬಂದಿದ್ಯಾ ಅಂತ ಗೊತ್ತಾಗಿ ನಾನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಾಜೂಕಾಗಿ ಬಂದು ನಿನ್ನನ್ನು ವೆಲ್ಕಮ್ ಮಾಡಬೇಕಿತ್ತು ಅಲ್ವಾ? ನಿಮ್ಮಂಥ ಮಿಡಲ್ ಕ್ಲಾಸ್ ಬ್ರೈನ್ಗೆ ಮಾಡಿದ ತಪ್ಪು ಅಂತ ಗೊತ್ತಿದ್ರು ವಾದ ಮಾಡೋದು ಮಾತ್ರ ಬಿಡಲ್ಲ ಅಲ್ಲ? ಯಾಕೆ ಕೂಗಾಡ್ತಿದ್ಯಾ? ಏನಪ್ಪ ಮಿಸ್ಟೇಕ್ ಆಗಿರುತ್ತಷ್ಟೇ. ನೀನು ಯಾಕೆ ಇವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಯಾಕೆಂದರೆ ನಮ್ಮ ಮನೆ ನೆಂಟು ಅಲ್ವಾ, ಅದಕ್ಕೆ. ಅಮೂಲ್ಯ, ನೀವು ಬೇಜಾರು ಮಾಡ್ಕೊಳ್ಬೇಡಿ. ಅಮ್ಮ ಸ್ವಲ್ಪ ಹೀಗೆ ಅಣ್ಣನ ಥರ ತಟ್ ಅಂತ ಕೋಪ ಮಾಡ್ಕೊಳ್ಬಿಡ್ತಾರೆ. ಅಮ್ಮ ಪ್ಲೀಸ್ ಕಾಮ್ ಡೌನ್. ಅವ್ರು ಸಾರಿ ಕೇಳಿದ್ರು ತಾನೆ. ಯಾರಿಗೆ ಬೇಕು ಇವಳು ಸಾರಿ? ಇಂಥವ್ರ ಮನೆಗೆ ಬಂದರೆ ಮೈ ಮೇಲೆ ಜಿರಳೆ ಬಿಟ್ಟ ಹಾಗಾಗತ್ತೆ. ಯಾರು ಕರ್ತಿದ್ರು ಇವಳನ್ನ? ಅಮ್ಮ, ನೀನು ಅನ್ಕೊಂಡಿರೋಂಗೆ ಅವರು ಇನ್ವಿಟೇಷನ್ ಇಲ್ಲದೆ ಮನೆಗೆ ಬಂದಿಲ್ಲ. ಅಷ್ಟಕ್ಕೂ ಅವ್ರನ್ನ ಮನೆಗೆ ಕರೆಸಿರೋದು ಅಗ್ರಜ.
ನಿನ್ನೆ ಕಂಕಣ ಕಟ್ಟಿಸ್ಕೊಂಡಿದ್ದೀನಿ ಅಂತ ವಿಕ್ರಾಂತ್ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ನಾನಿವತ್ತು ಸಿಗ್ತೀನಿ ಅಂತ ಬೇರೆ ಹೇಳಿಬಿಟ್ಟಿದ್ದೀನಿ. ಈಗ ಅಮ್ಮ ಏನಾದರೂ ಹೋಗೋಕ್ಕೆ ಬಿಟ್ಟಿಲ್ಲ ಅಂದರೆ ಅಮ್ಮ, ಏನಮ್ಮ? ದೇವಸ್ಥಾನಕ್ಕೆ ಹೋಗಿ ಬರ್ತೀನಮ್ಮ. ಅಯ್ಯೋ, ಕಂಕಣ ಕಟ್ಕೊಂಡ್ಮೇಲೆ ಹೀಗೆಲ್ಲ ಒಬ್ಬಳೇ ಓಡಾಡಬಾರ್ದಮ್ಮ. ಅಪ್ಪ ಬೇಜಾರು ಮಾಡ್ಕೋತಾರೆ. ಅಯ್ಯಯ್ಯೋ, ಈಗ ವಿಕ್ರಾಂತ್ ಅವ್ರಿಗೆ ಏನು ಹೇಳೋದು? ನಮಸ್ಕಾರ ಅತ್ತೆ. ಅಳಿಯಂದ್ರು, ಬನ್ನಿ ಬನ್ನಿ. ಏನು ತಯಾರಿ ಎಲ್ಲ ಜೋರಾ? ನಡೀತಾ ಇದೆಯಪ್ಪ. ಈ ಕಡೆನೇ ಹೋಗ್ತಿದ್ದೆ, ಹಾಗೆ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಳೋಣ ಅಂತ ಬಂದೆ. ಎಲ್ಲಿ ನಾದ್ನೀರು ಯಾರು ಕಾಣಿಸ್ತಲ್ಲ? ಅಮ್ಮ ಆಫೀಸಿಗೆ ಹೋಗಿದ್ದಾಳೆ, ಅದಿತಿ ಕಾಲೇಜ್ಗೆ, ಇನ್ನು ಅಂಜುಗ್ ರಜಾ ಅಲ್ವಾ, ಪಕ್ಕದ ಬೀದಿಲೆಲ್ಲೋ ಆಡ್ಕೊಂಡಿದ್ದಾಳೆ ಅನಿಸುತ್ತೆ. ಈಗ ಇವ್ರು ಯಾಕೆ ಬಂದಿದ್ದಾರೆ? ಅತ್ತೆ, ನೀವಿಬ್ಬರು ಏನೋ ಮಾತಾಡ್ತಾ ಇದ್ರಿ ಅನ್ಸತ್ತೆ. ನಾನೇನಾರು ಬಂದು ಡಿಸ್ಟರ್ಬ್ ಮಾಡಿದ್ನಾ? ಛೇ ಹಾಗೇನಿಲ್ಲ. ಆರತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ಲು, ನಾನು ಬೇಡ ಅಂದೆ. ಕಂಕಣ ಕಟ್ಟಾಗಿದೆ ಅಲ್ವಾ, ಅದಕ್ಕೆ. ಕಂಕಣ ಕಟ್ಕೊಂಡಿದ್ದೀವಿ ಅಂತ ಮನೇಲೆ ಕೂರಕ್ಕಾಗತ್ತಾ? ನಾನಿವಾಗ ಆಫೀಸ್ಗೆಲ್ಲ ಹೋಗಿ ಬರ್ತಿಲ್ವಾ? ಏನಾಗಲ್ಲ. ಆದರೂ ಒಬ್ಬಳೇ ಹೋಗೋದು ಸರಿಯಲ್ಲ ಅಳಿಯಂದ್ರೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ನಾನಿಲ್ವಾ? ಹೇಗಿದ್ರು ನಾನು ಲೀವ್ ಹಾಕಿದ್ದೀನಿ. ನಾನೇ ಇವ್ರನ್ನ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದುಬಿಡ್ತೀನಿ. ನಿಮ್ಮಂಥವ್ರನ್ನ ಪಡೆಯೋಕೆ ನಮ್ಮ ಆರತಿ ನಿಜವಾಗ್ಲೂ ಪುಣ್ಯ ಮಾಡಿದ್ಲು. ನೀವೇ ಜೊತೇಲಿ ಹೋಗ್ತಿದ್ದೀರಿ ಅಂದಮೇಲೆ ನನಗೆ ಯಾಕೆ ಟೆನ್ಷನ್ನು? ಆರತಿ, ಹೋಗ್ಬಮ್ಮ. ಒಂದು ನಿಮಿಷ ಬಂದೆ. ಇರಿ ಬಂದೆ.